ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪುಟ್ ಮೇಡಮ್, 12 ಗುಣಿಸು 6 ಎಷ್ಟು? ದುರ್ಗಾ, ಗುಣಿಸು ಅಂದ್ರೇನು? ಗುಣಿಸು ಅಂದ್ರೆ ಗುಣಾಕಾರ. ನಿಂಗೆ ಮಗ್ಗಿ ಬರುತ್ತೆ ತಾನೆ? ದುರ್ಗಾ, ನಂಗೇನು ಅರ್ಥ ಆಗ್ತಿಲ್ಲ. ಕಡೀಲಿ. ಈ ಚಿಹ್ನೆನ ಗುಣಾಕಾರ ಅಂತ ಕರೀತಾರೆ. ಓ, ಮಲ್ಟಿಪ್ಲಿಕೇಶನ್. ಹಾ, ಅದೇ ಪಿಕ್ಲೇಸನ್. ಹಾ. ಅಯ್ಯೋ ದುರ್ಗಾ, ಅದು ಪಿಕ್ಲೇಸನ್ ಅಲ್ಲ, ಮಲ್ಟಿಪ್ಲಿಕೇಶನ್. ಅದೇ ಪುಟ್ ಮೇಡಮ್. ಅಲ್ಲ, ಈ ಚಿಕ್ಕ ಮಕ್ಳಿಗೆಲ್ಲ ಯಾಕೆ ಇಷ್ಟೊಂದು ಕಷ್ಟವಾಗಿರೋದನ್ನೆಲ್ಲ ಓದೋದಕ್ಕೆ ಕೊಡ್ತಾರೆ ಅಲ್ವಾ? ಸತ್ಯ ದುರ್ಗಾ, ನಿಂಗಾದ್ರೂ ನಂಗೆ ಕಷ್ಟ ಆಗ್ತಾ ಇತ್ತಲ್ಲ. ದುರ್ಗಾ, ನಮ್ಮ ಕತೆ ಏನ್ ಕೇಳ್ತೀಯ? ಎಷ್ಟು ಓದಿದ್ರೂ ಸಾಕಾಗಲ್ಲ. ಸ್ಕೂಲಿಂದ ಬಂದ್ರೂ ಹೋಮ್ವರ್ಕು. ಮತ್ತೆ ದುರ್ಗಾ, ಸ್ಕೂಲಲ್ಲಿ ವೆಕೇಶನ್ ಅಂತ ಕೊಡ್ತಾರೆ. ಆ ವೆಕೇಶನ್ ಪೂರ್ತಿ ಮುಗಿದೇ ಅಷ್ಟು ಹೋಮ್ವರ್ಕ್ ಕೊಡ್ತಾರೆ. ಆಮೇಲೆ ಸ್ಕೂಲಿಗೆ ಹೋದ್ಮೇಲೆ ಕಿಡ್ಸ್ ವೆಕೇಶನ್ ಎಂಜಾಯ್ ಮಾಡಿದ್ರ ಅಂತ ಕೇಳ್ತಾರೆ. ಅಲ್ಲ, ಕೈ ನೋವು ಅಷ್ಟು ಹೋಮ್ವರ್ಕ್ ಕೊಟ್ಟು ವೆಕೇಶನ್ ಎಂಜಾಯ್ ಮಾಡಿದ್ರ ಅಂತ ಕೇಳಿದ್ರೆ ಎಲ್ಲಿಂದ ಎಂಜಾಯ್ ಮಾಡೋದು ದುರ್ಗಾ? ಮತ್ತೆ ಆಟದಷ್ಟೇ ಪಾಠನೂ ಮುಖ್ಯ ಅಂತಾರೆ. ಆಟ ಆಡಕ್ಕೆ ಟೈಮ್ ಕೊಟ್ರೆ ತಾನೆ ಆಡಕ್ಕೆ. ಎಷ್ಟು ಓದಿದ್ರೂ ಸಾಕಾಗಲ್ಲ ಅಂತಾರೆ. ಮತ್ ಏನೇ ಮಾಡಿದ್ರು PTM ಬಲ್ಲಿ ನಮ್ಮ ಪೇರೆಂಟ್ಸ್ಗೆ ಎಲ್ಲ ಹೇಳ್ತೀನಿ ಅಂತ ಹೆದರಿಸ್ತಾರೆ. ನಂಗಂತೂ ಸಾಕಾಗಿದೆ. ಹೌದು, ನಮ್ಮ ಪುಟ್ ಮೇಡಮ್ ಯಾಕೆ ಇವತ್ತು ಪುಟ್ಟ ಅಜ್ಜಿ ತರ ಮಾತಾಡ್ತಿದ್ದಾಳೆ? ಪುಟ್ ಮೇಡಮ್ ಚೆನ್ನಾಗಿ ಓದ್ಬೇಕು, ಅವಾಗ್ಲೇ ಎಲ್ರು ಗೌರವ ಕೊಡೋದು. ನಾವು ದೊಡ್ಡವರಾದ್ಮೇಲೆ ಶಾಲೆಗೆ ಹೋಗ್ಬೇಕು ಅಂತ ಅನ್ಕೋತೀವಿ, ಆದ್ರೆ ಏನ್ ಮಾಡೋದು, ಅವಾಗ ಹೋಗಕ್ಕೆ ಆಗಲ್ಲ. ಯಾಕಂದ್ರೆ ನಾವು ದೊಡ್ಡವ್ರು ಆಗ್ಬಿಟ್ಟಿರ್ತೀವಲ್ವಾ. ಹೌದಾ? ಹಂಗೆಲ್ಲ ಅನ್ಸುತ್ತಾ? ಅನ್ಸುತ್ತೆ, ನನ್ಗಂತೂ ಅನ್ಸುತ್ತಪ್ಪ. ಸರಿ, ಹಾಗಾದ್ರೆ ಇನ್ಮೇಲಿಂದ ನಾವಿಬ್ರು ಜೊತೆಗೆ ಸ್ಕೂಲಿಗೆ ಹೋಗೋಣ. ಏನ್ ದುರ್ಗಾ, ತುಂಬಾ ಖುಷಿಯಾಗಿದೆಯಾ? ಹಿತ ಹೋಗಿ ಹೋಗಿ ಹೋಮ್ ವರ್ಕನ್ನ ಇವಳ ಹತ್ರ ಟೀಚ್ ಮಾಡಿಸ್ಕೋತಾ ಇದೆಯಲ್ಲ. ಅನ್ಎಜುಕೇಟೆಡ್ ಹತ್ರ ಎಜುಕೇಶನ್ ಹೇಳಿಸ್ಕೋತಾ ಇದೆಯಲ್ಲ. ನಿನ್ಗೇನ್ ಹೇಳಿ ನಾನು? ದುರ್ಗಾ, ನಮ್ಮ ಮ್ಯಾಮ್ ಹೇಳಿದ್ರು ಎಜುಕೇಶನ್ಗಿಂತ ತುಂಬಾ ಗುಡ್ ಮ್ಯಾನರ್ಸ್ ಇರ್ಬೇಕು ಅಂತ. ದುರ್ಗಾ, ಗುಡ್ ಗರ್ಲ್. ನಗು ಬರ್ತಾ ಇದೆಯಾ? ನಗು ನಗು, ಎಷ್ಟು ನಗಬೇಕು ಅನ್ಸುತ್ತೋ ಅಷ್ಟು ನಗ್ಬಿಡು. ಯಾಕಂದ್ರೆ ಪಾರ್ಟಿ ಶುರುವಾದ್ಮೇಲೆ ಹೇಗೆ ಅವಮಾನ ಆಗುತ್ತೆ ಅಂತ ನೋಡ್ತಾ ಇರು. ಮನೆಯವರೆಲ್ಲ ನಿನ್ನನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರು, ಪ್ರೇಸ್ ಮಾಡ್ತಾ ಇದ್ರು ಅಂತ ತುಂಬಾ ಮೆರೀತಾ ಇದ್ದೆ ಅಲ್ವಾ? ಅನ್ಎಜುಕೇಟೆಡ್ಸ್ನ ಹೊರಗಡೆ ಸೊಸೈಟಿ ಹೇಗ್ ನೋಡುತ್ತೆ ಅಂತ ನಿಂಗಿವತ್ತು ಗೊತ್ತಾಗುತ್ತೆ. ನಿನಗಿರೋ ಬೆಲೆ ಏನು ಅಂತ ಇವತ್ತು ಗೊತ್ತಾಗುತ್ತೆ. ಸ್ಟಡಿ ರೂಮಲ್ಲಿ ಫೈಲ್ ನೋಡ್ತಾ ಟೈಮ್ ಆಗಿದೆ ಗೊತ್ತಾಗಿಲ್ಲ. ಅರೆ, ದುರ್ಗಾ ಎಲ್ಲಿ ಹೋದ್ಲು? ಮಲಗಿರ್ತಾಳೆ ಅಂತ ಅನ್ಕೊಂಡಲ್ಲ. ಚಿಲ್ಲಿ ಪೌಡ್ರ್ ಆಯಿತು, ಇವಾಗ ಏನಾದರೂ ಶುಂಠಿ ಪೌಡ್ರ್ ಮಾಡ್ತಾ ಇರಬೇಕು. ಹುಡುಗಿನೋ ಇಷ್ಟೊತ್ತು ನೀವಾ? ನಾನಲ್ಲದೆ ಮತ್ತೆ ಇನ್ಯಾರು ಅನ್ಕೊಂಡೆ? ಓ, ದೆವ್ವನೋ ಭೂತನೋ ಅನ್ಕೊಂಡ್ಯಾ? ಅನ್ಕೊಂಡಂಗೆ ಆಯ್ತು. ಅಂದರೆ ನನ್ನ ದೆವ್ವ ಇರಲಿ, ಇದನ್ನ ಆಮೇಲೆ ಡೀಲ್ ಮಾಡ್ತೀನಿ. ಅದು ಸರಿ, ಬೇರೆ ಏನೋ ಹೇಳೋದಕ್ಕೆ ಹೊರಟಿದ್ದಲ್ಲ? ಏನಿಲ್ಲ ಬಾಸು, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಬಸ್ಸಾರು ಮಾಡಿದ್ದೀನಿ, ಉಪ್ಪು ಸರಿ ಇದೆಯೋ ಇಲ್ವೋ ಅಂತ ರುಚಿ ನೋಡಿ ಹೇಳ್ತೀರಾ? ಬಸ್ಸಾರ ಇಷ್ಟೊತ್ತಲ್ಲಿ? ನೀವು ಸುಮ್ಮನೆ ರುಚಿ ನೋಡಿ. ಚೆನ್ನಾಗಿದೆ ಅಲ್ಲ, ಆದ್ರೂ ಬಸ್ಸಾರು ಯಾಕೆ ಮಾಡಿದೆ?
ಬಸ್ಸಾರು ಇನ್ನೇನಕ್ಕೆ ಮಾಡ್ತಾರೆ? ಮುದ್ದೆಗೋಸ್ಕರ. ನಂಗೆ ಗೊತ್ತು ದುರ್ಗಾ, ಇವಾಗ ಬಸ್ಸಾರು ಮಾಡೋದಕ್ಕೆ ಏನು ಕಾರಣ ಅಂತ. ಅದಾ ಬಾಸು, ನನಗೆ ಮುದ್ದೆ ಬಸ್ಸಾರು ಅಂದರೆ ತುಂಬ ಇಷ್ಟ. ನಂಗೆ ಭಯ ಆದಾಗೆಲ್ಲ ನಾನು ಮುದ್ದೆ ಬಸ್ಸಾರು ತಿಂತೀನಿ, ಆಗ ನಂಗೆ ಧೈರ್ಯ ಬರುತ್ತೆ. ಓಹ್ ಹೌದಾ? ಮತ್ತು ನನ್ನ ಪಾಲಲ್ಲಿ? ನಿಮ್ಮ ಪಾಲ ಯಾಕೆ? ಇನ್ನೇನು ತಿನ್ನಕ್ಕೆ. ನೀವ್ಯಾಕೆ ತಿಂತೀರಾ? ನಿಮ್ಗೇನು ಭಯ ಆಗಿದ್ಯಾ? ತುಂಬ. ಯಾಕೆ? ನೀ ನನ್ನ ಮುಂದೆ ಇದೆಯಲ್ಲ ಅದಕ್ಕೆ. ದುರ್ಗಾ, ಯಾಕೆ ಟೆನ್ಷನ್ ಆಗಿದೆಯಾ? ಅದು ಬಾಸು, ನಂಗೆ ಈ ಪಾರ್ಟಿ ಎಲ್ಲ ಹೊಸದಲ್ವಾ, ನಂಗೆ ಅದನ್ನ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಅರೆ, ಇದ್ರಲ್ಲಿ ಭಯ ಪಡುವಂಥದ್ದೇನಿದೆ? ಅಲ್ಲ, ಇಟ್ ವಿಲ್ ಬಿ ಗುಡ್. ನೀನು ನಾರ್ಮಲ್ ಆಗಿ ಹೇಗಿರ್ತೀಯೋ ಹಾಗೆ ಇದ್ರೆ ಆಯಿತು. ನಿನ್ಗೆ ಯಾರು ಏನು ಪ್ರಶ್ನೆ ಮಾಡಲ್ಲ. ಡೋಂಟ್ ವರಿ, ನಾನು ಹೆಂಗಿದ್ರು ನಿನ್ನ ಜೊತೆ ಇರ್ತೀನಲ್ಲ. ಆದರೂ ಬಾಸು, ದುರ್ಗಾ, ನಮ್ಮ ಮನೆಯವರೆಲ್ಲ ಯಾವಾಗಲೂ ನಿನ್ನ ಜೊತೆಲಿದ್ದಾರೆ, ಅಲ್ಲೂ ಇರ್ತಾರೆ. ನೀನೇನು ತಲೆ ಕೆಡಿಸ್ಕೊಂಬೇಡ. ನೋಡು, ಅದನ್ನು ನೀನೊಂಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅವೆಲ್ಲ ಹೊಸದಲ್ವಾ, ಚೆನ್ನಾಗಿರತ್ತೆ. ಆ್ಯಂಡ್ ಯಾರು ಏನೇ ಹೇಳಿದ್ರು ನೀನು ತಲೆ ಕೆಡಿಸ್ಕೊಂಬೇಡ. ನಾವೇನು ಅಂತ ನಮಗೆ ಗೊತ್ತಿದ್ರೆ ಸಾಕು. ಇಲ್ಲಿ ಯಾರೋ ಮಾತಾಡ್ದಾಗಿತ್ತಲ್ಲ, ಯಾರು ಕಾಣಿಸ್ತಾನೆ ಇಲ್ಲ. ಬಾಸು, ನೀವು ಇಷ್ಟೊಂದು ಹೆದ್ರು ಪುಕ್ಲ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅದು ಮಾಯ ನೋಡಿ ಬಚ್ಚಿಕೊಳ್ತಿದ್ದೀರಾ ಅಂದ್ರೆ. ಹಲೋ ಮೇಡಮ್, ಅವಳನ್ನ ನೋಡೋದು, ಇರಿಟೇಟ್ ಆಗೋದು, ಏನೋ ಹೇಳೋದು, ನಾನು ಅವಳಿಗೆ ಮತ್ತೆ ಬೈಯೋದು, ಇದೆಲ್ಲ ಬೇಕಾ? ಬಾಸು, ಅದು ನನ್ನ ಪಾಲಿನ ಮುದ್ದೆ. ಈ ಮುದ್ದೆ ನಿನಗೆ ಆಗ್ತಿರೋ ಫೈನ್. ಅಲ್ಲ, ನಾನೇನೋ ಅವಳಿಂದ ನಿನ್ನ ಬಚಾವ್ ಮಾಡೋಣ ಅಂತಂದ್ರೆ ನನ್ನೇ ಹೆದ್ರು ಪುಕ್ಲ ಅಂತ್ಯಾ? ಬಾಸು, ನನ್ನ ಮಾತು ಕೇಳಿ.